ಇನ್ನು ಟಿಬಿ ಡ್ಯಾಮ್ ಬಳಿ ಗೇಟ್ ಅಳವಡಿಸುವ ಕಾರ್ಯ ಚುರುಕು ಪಡೆದುಕೊಂಡಿದೆ. ಟ್ರಕ್ನಿಂದ ಗೇಟನ್ನು ಇಳಿಸುವಾಗ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು. ಸೊ ಹಾಗಾಗಿ ಬೆಲ್ಟ್ ಕಟ್ಟಿ ಇಳಿಸುವಾಗ ಗೇಟ್ನ ಪ್ಲೇಟ್ ಸ್ವಲ್ಪ ಮಟ್ಟಿಗೆ ತಿರುಕೋಬಿಟ್ಟಿತ್ತು. ಆದರೂ ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಈಗ ಮತ್ತೆ ದುರಸ್ತಿ ಕಾರ್ಯ ಮಾಡ್ತಾ ಇದ್ದಾರೆ. ಡ್ಯಾಮ್ ಮೇಲ್ಭಾಗಕ್ಕೆ ಕೊಂಡೊಯ್ತಾ ಇದ್ದಂಥ ಸಂದರ್ಭದಲ್ಲಿ ಆದಂಥ ಒಂದು ಘಟನೆ ಇದು. ಅದಾದ ನಂತರ ನಿಧಾನವಾಗಿ ಗೇಟ್ಗಳನ್ನು ಸಿಬ್ಬಂದಿ ಸಾಗಿಸಿದ್ದಾರೆ. ನೋಡಿ, ಇದೇನೆ ಅಲ್ಲಿ ಗೇಟನ್ನು ಅಳವಡಿಸುವಂಥ ಒಂದು ಕೆಲಸ. ಬೆಲ್ಟ್ ಕಟ್ಟಿ ಅದರ ಬಿಡಿಭಾಗಗಳನ್ನೆಲ್ಲವೂ ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಳಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ಲೇಟ್ ತಿರುಗಿ ಬಿತ್ತು, ಬಟ್ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನಿಧಾನವಾಗಿ ಮತ್ತೆ ಸಿಬ್ಬಂದಿ ಈಗ ಎತ್ಕೊಂಡು ಹೋಗಿದ್ದಾರೆ. ಗೇಟ್ನ ಪ್ಲೇಟ್ಗಳಿವೆಲ್ಲವೂ. ಸೊಟ್ನಲ್ಲಿ ಈಗ ಟಿಬಿ ಡ್ಯಾಮ್ಗೆ ಆ 19ನೇ ಕ್ರಸ್ಟ್ ಗೇಟ್ ಏನು ಕಟ್ಟಾಗಿತ್ತಲ್ಲ, ಚೈನ್ ಕಟ್ಟಾಗಿ ನೀರು ಪೋಲಾಗ್ತಾ ಇತ್ತು. ಸೊ ಅದನ್ನು ಈಗ ದುರಸ್ತಿ ಮಾಡುವಂಥ ಒಂದು ಕೆಲಸ, ಹೊಸ ಗೇಟನ್ನು ಅಳವಡಿಸುವಂಥ ಒಂದು ಕೆಲಸ ಈಗ ನಡೀತಾ ಇದೆ. ಸೊ ಹಾಗೆ ಟಿಬಿ ಡ್ಯಾಮ್ಗೆ ಗೇಟ್ ಕೂರಿಸೋದು ಸ್ವಲ್ಪ ಚಾಲೆಂಜ್ ಆದಂಥ ಕೆಲಸ ಅಂಥೇಳಿ ಗೇಟ್ ಅಳವಡಿಸಿದ್ರೆ ಬಳಿಕ ಅಷ್ಟೊಂದು ಕಷ್ಟ ಆಗಲ್ಲ. ಈಗ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ಬಟ್ ನಾವು ಆದರೂ ಆದಷ್ಟು ಬೇಗ ಮಾಡ್ತೀವಿ. ನಾಳೆಗೇನೆ ಶುಭ ಸುದ್ದಿ ಕೊಡ್ತೀನಿ ಅಂಥೇಳಿ ಕನ್ಹಯ್ಯ ನಾಯ್ಡು ಅವರು ಹೇಳಿದ್ದಾರೆ. ತುಂಗಭದ್ರಾ ಡ್ಯಾಮ್ ಬಳಿ ತಜ್ಞರಾಗಿರುವಂತಹ ಕನ್ಹಯ್ಯ ನಾಯ್ಡು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಈ ರೀತಿ ಪ್ರಯತ್ನ ಮಾಡ್ತಾ ಇರೋದು. ಜೊತೆಗೆ ಇನ್ನೊಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು, ರಾಜಕಾರಣಿಗಳನ್ನು ಯಾರಿಗೂ ಇಲ್ಲಿಗೆ ಎಂಟ್ರಿ ಕೊಡಬೇಡಿ ಅಂಥೇಳಿ. ರಿಸ್ಕ್ ತಗೊಂಡು ಇವಾಗ ಫಸ್ಟ್ ಹೆಲ್ಮೆಟ್ ಬಂದಿದೆ, ಫಸ್ಟ್ ಸ್ಟಾಪ್ ಲಾಗ್ ಹೆಲ್ಮೆಟ್ ರೋಡ್ ಮೇಲೆ ಬಂದಿದೆ. ಇನ್ನು 2 ಬರ್ತದೆ. ನಮ್ಮ ಆಫೀಸರ್ಸ್ ಎಲ್ಲ ಭಾಳ ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡಿವಿ. ನಮ್ಮ CM ಸಾಹೇಬರು ಕೇಳಿದಂಗೆ ನಾಳೆ ಈವ್ನಿಂಗ್ಗೆಲ್ಲ ನಾವು ಕ್ಲೋಸ್ ಮಾಡ್ಬೇಕಂತ ಅಂದ್ಕೊಂಡ್ವಿ. 3 ಹೆಲ್ಮೆಂಟು. ನೀವೆಲ್ಲ ದಯವಿಟ್ಟು ನಮ್ಗೆ ಕೋಆಪ್ರೇಟ್ ಮಾಡಬೇಕು. ಅಲ್ಲಿಗೆ ಇವತ್ತಿನಿಂದ 144 ಸೆಕ್ಷನ್ ಇಡಬೇಕು ಅಂದ್ಕೊಂಡ್ವಿ. ಯಾರು ಎಂಟ್ರಿ ಮಾಡಿದ್ರೂ ಆಫೀಸರ್ ಆಗಲಿ ಪೊಲಿಟಿಕಲ್ ಅಲೋ ಮಾಡೋದು ರಿಕ್ವೆಸ್ಟ್ ಮಾಡಿ ಮಿನಿಸ್ಟರ್ಗೆ, ಪೊಲಿಟಿಕಲ್ ಯಾರು ಬೇಡ ಇನ್ಸೈಡ್ ಅಂತ. ನೋ ವಿಡಿಯೋಗ್ರಫಿ ಕೂಡ ಇನ್ಸೈಡ್ ಇರಬಾರ್ದು, ಅಲೋ ಮಾಡ್ತಾ ಇಲ್ಲ. ನೀವೆಲ್ಲ ಕೋಆಪ್ರೇಟ್ ಮಾಡಿದರೆ ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡಿರಿ. ಮೊದಲು ಕೊಡಿಸಿದ್ದು ನಮಗೆ ಇದು ಫ್ಲೋ ಅಲ್ಲ, ಫ್ಲೋನಲ್ಲಿ ಸ್ವಲ್ಪ ಚಾಲೆಂಜ್ ಇದೆ. ನಾವು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತೀವಿ. ಆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನಲ್ಲಿ ನಾವು ತಗೋ ರಿಸ್ಕು ಬೇರೆ ಯಾರು ಎಫೆಕ್ಟ್ ಆಗಬಾರ್ದಂತ ಅಲ್ಲ. ಇಟ್ಟು ನೋಡಿದರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ಕೂಡ ನಾನು 5 ಆಫೀಸರ್ಸ್ನೇ ಇಂಡಿಕೇಟ್ ಮಾಡೀನಿ, ಬೇರೆಯವ್ರು ಯಾರು ಇರಬಾರ್ದಂತ. 2 ಆಪ್ರೇಟರ್ಸು ಆಪ್ರೇಟ್ ಮಾಡೋರಿಗೆಲ್ಲ ಜಾಕೆಟ್ ಕೊಡ್ತೀವಿ. ಆಲ್ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ತಾ ಇದ್ದೀವಿ. ಎಲ್ಲರಿಗೂ ನರ್ವಸ್ ಇದೆ. ಸೊ ಇಲ್ಲ, ಎಲ್ಲರಿಗೂ ನರ್ವಸ್ ಇದೆ. ಬಟ್ ಎಲ್ಲರೂ ಭಗವಂತನ ಪ್ರಾರ್ಥಿಸಿರಿ. ಭಾಳ ರಿಸ್ಕ್ ತೊಗೊಂಡು